ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ವಿಚ್ಛೇದನದ ನಂತರದ ಸುಖಿ ದಾಂಪತ್ಯದ ರಹಸ್ಯ ಹೇಳಿದ ನಿವೇದಿತಾ ಗೌಡ. ಸುಖಿ ಸಂಸಾರಕ್ಕೆ ಕೇವಲ 30 ನಿಮಿಷ ಸಾಕು ಅಂತ ಹೇಳದಂಥ ಗೊಂಬೆ. ಹೌದು, ದಾಂಪತ್ಯದಲ್ಲಿ ನಂಬಿಕೆ ಮಾತ್ರ ಅಲ್ಲ, ಸಮಯ ಕೂಡ ತುಂಬಾನೇ ಮುಖ್ಯ. ಆಗ ಮಾತ್ರ ಸಂಬಂಧಗಳು ದೀರ್ಘಕಾಲ ಉಳಿಯೋದಕ್ಕೆ ಸಾಧ್ಯ. ಆದರೆ ಈಗ ಕಾಲ ಬದಲಾಗಿದೆ. ಬದಲಾದ ಈ ಕಾಲದಲ್ಲಿ ಹಲವರ ಬದುಕು ಯಾಂತ್ರಿಕ ಕ್ರಿಯೆಯಾಗಿದೆ. ಹೆಂಡತಿ ಜೊತೆ ಮಾತನಾಡೋದಕ್ಕೆ ಗಂಡನ ಹತ್ರ ಸಮಯ ಇರೋದಿಲ್ಲ. ಗಂಡ ಮಾತನಾಡೋದಕ್ಕೆ ಬಂದಾಗ ಹೆಂಡತಿ ಪುರುಸೊತ್ತಾಗಿ ಇರೋದಿಲ್ಲ. ಒಂದೇ ಮನೆಯಲ್ಲಿದ್ರೂ ಕೂಡ ಸಂಬಂಧಗಳು ಉಂಡು ಮಲಗುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮನ ಬೆರೆಯೋದಿಲ್ಲ. ಮನದ ಭಾವನೆಯನ್ನ ಇಬ್ಬರಲ್ಲಿ ಒಬ್ಬರು ಕೂಡ ಹಂಚಿಕೊಳ್ಳೋದಿಲ್ಲ. ಹೀಗಾಗಿ ಮದುವೆಯ ಸಂಬಂಧವನ್ನ ವರ್ಷದಲ್ಲಿ ಅಳೆಯುವುದಕ್ಕಿಂತ ಜೊತೆಯಲ್ಲಿ ಕಳೆದ ಸುಂದರ ಸುಮಧುರ ಕ್ಷಣಗಳ ಆಧಾರದ ಮೇಲೆ ಲೆಕ್ಕವನ್ನ ಹಾಕಬೇಕು ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ದಾಂಪತ್ಯ ಜೀವನ ಮುರಿದು ಬೀಳೋದಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಈ ಸಮಯದ ಸಮಸ್ಯೆ ಕೂಡ ಒಂದು ಅಂತ ಹೇಳ್ತಾರೆ ನಿವೇದಿತಾ. ಸದ್ಯ ಇದೇ ಮಾತನ್ನ ಚಂದನ್ ಶೆಟ್ಟಿ ಅವರ ಮಾಜಿ ಪತ್ನಿ ನಿವೇದಿತಾ ಗೌಡ ಇದೀಗ ಪುನರುಚ್ಚರಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದಾಂಪತ್ಯ ಜೀವನ ಮುಕ್ತಾಯವಾಗಿ 2 ವರ್ಷಗಳಾಗ್ತಾ ಬಂದಿದೆ. ಗೌರವಯುತವಾಗಿ ದೂರವಾದ ಇಬ್ಬರು ಕೂಡ ಈ 1.5 ವರ್ಷದಲ್ಲಿ ಬೇರೆ ಬೇರೆ ದಾರಿಯಲ್ಲಿ ನಡೀತಾ ಇದ್ದಾರೆ. ತಮ್ಮ ಕೆಲಸಗಳ ಮೂಲಕ ಸದ್ದು ಮಾಡುತ್ತಿದ್ದಾರೆ. ನಿವೇದಿತಾ ಗೌಡ ತೆಲುಗು ಚಿತ್ರರಂಗದ ಬಾಗಿಲು ಬಡಿದು ಬಂದಿದ್ದಾರೆ. ವಾಲು ಕಳ್ಳತ ಹೆಸರಿನ ಆಲ್ಬಂನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಐ ಆಮ್ ಗಾಡ್ ಚಿತ್ರದಲ್ಲಿ ದಿಗಂತ್ ಜೊತೆಯಲ್ಲಿ ವಿಶೇಷ ಹಾಡೊಂದರಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇದರ ಜೊತೆಗೆ ಎಂದಿನಂತೆ ರೀಲ್ಸ್ಗಳನ್ನ ಮಾಡುತ್ತಾ ಪಡ್ಡೆ ಹುಡುಗರ ಕಣ್ಮನವನ್ನ ಸೆಳಿತಾ ಇರುವಂತಹ ನಿವೇದಿತಾ ದೇಶ ಸುತ್ತುವ ಕೆಲಸವನ್ನ ಕೂಡ ಮಾಡ್ತಾನೆ ಇರ್ತಾರೆ. ಮತ್ತೊಂದು ಕಡೆಯಲ್ಲಿ ಚಂದನ್ ಶೆಟ್ಟಿ ಕಾಟನ್ ಕ್ಯಾಂಡಿ ಅನ್ನುವಂಥ ಆಲ್ಬಮ್ ಸಾಂಗ್ ಒಂದನ್ನ ಮಾಡಿದ್ದಾರೆ. ನಾಯಕನಾಗಿ ಕೂಡ ಚಿತ್ರರಂಗದಲ್ಲಿ ಬಡ್ತಿ ಪಡೆದಿದ್ದಾರೆ. ಕ್ರಿಸ್ಕೇಲ್ ಅವರ ಜೊತೆಯಲ್ಲೂ ಕೂಡ ಕೈ ಜೋಡಿಸಿ ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಬ್ಯುಸಿ ಆಗಿದ್ದಾರೆ. ಆಲ್ಬಮ್ ಹಾಡುಗಳನ್ನು ಕೂಡ ಆಗಾಗ ಹೊರತರ್ತಾ ಇರ್ತಾರೆ. ಇನ್ನು ವಿಚ್ಛೇದನಕ್ಕೂ ಮುನ್ನ ಒಪ್ಪಿಕೊಂಡಿದ್ದಂತಹ ಮುದ್ದು ರಾಕ್ಷಸಿ ಅನ್ನುವಂತಹ ಚಿತ್ರವನ್ನ ಇಬ್ಬರು ಕೂಡ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಹೀಗೆ ತಮ್ಮ ಜೀವನದಲ್ಲಿ ಬ್ಯುಸಿ ಆಗಿರುವಂತಹ ಇಬ್ಬರು ಕೂಡ ಮುಂದೊಂದು ದಿನ ಮತ್ತೊಂದು ಮದುವೆಯನ್ನ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸದ್ಯ ನಿವೇದಿತಾ ಗೌಡ ತಮ್ಮ ವಿಚ್ಛೇದನದ ನಂತರದ ಸುಖಿ ದಾಂಪತ್ಯದ ರಹಸ್ಯವನ್ನ ಹೇಳಿದ್ದಾರೆ. ಸುಖ ಸಂಸಾರಕ್ಕೆ ಕೇವಲ 30 ನಿಮಿಷ ಸಾಕು ಅಂತ ಹೇಳಿದ್ದಾರೆ. ಇದು ಒಂದು ರೀತಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನದಲ್ಲಿ ಮಾತನಾಡ್ತಾ ನಿವೇದಿತಾ ಗೌಡ ಅವರು ಈ ರೀತಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನೀವು ಎಷ್ಟು ಗಂಟೆ ಕಳಿತೀರಾ ಅನ್ನುವಂಥದ್ದು ಮುಖ್ಯ ಅಲ್ಲ. 24 ಗಂಟೆ ಜೊತೆಯಲ್ಲಿ ಇರೋದು ಕೂಡ ಮುಖ್ಯ ಅಲ್ಲ. ಆದರೆ ಕೊನೆ ಪಕ್ಷ ಅರ್ಧ ಗಂಟೆಯಾದರೂ ಕೂಡ ನಾವು ಪ್ರೀತಿ ಮಾಡುವ ಇಷ್ಟಪಡುವಂತಹ ವ್ಯಕ್ತಿಗಳಿಗೆ ನಮ್ಮ ಸಮಯವನ್ನ ಮೀಸಲಿಡುವಂಥದ್ದು ಬಹಳನೇ ಮುಖ್ಯ ಅಂತ ಹೇಳಿದ್ದಾರೆ. ಆ 30 ನಿಮಿಷ ಸಂಪೂರ್ಣ ಗಮನ ನಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಮೇಲಿರಬೇಕೇ ಹೊರತು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿರುವಂತಹ ನಿವೇದಿತಾ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತ ಹೇಳಿದ್ದಾರೆ. ಹೀಗಾದಾಗ ಸಂಬಂಧಗಳು ಚೆನ್ನಾಗಿರ್ತವೆ ಅಂತಲೂ ಕೂಡ ಹೇಳಿದ್ದಾರೆ. ಎಂದಿನಂತೆ ಹಲವರು ನಿವೇದಿತಾ ಗೌಡ ಅವರ ಮಾತುಗಳ ಬಗ್ಗೆ ಅಪಸ್ವರ ತೆಗಿತಾ ಇದ್ದಾರೆ. ನಿವೇದಿತಾ ಗೌಡ ಅವರ ಕಾಲೆಳಿತಿದ್ದಾರೆ, ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅವರವರ ವೈಯಕ್ತಿಕ ಜೀವನದಲ್ಲಿ ಅವರವರ ಅನುಭವದ ಮಾತುಗಳನ್ನ ಹೇಳ್ಕೊಳ್ತಾ ಬರುವಂಥದ್ದು ಸಾಮಾನ್ಯವಾದಂತಹ ವಿಚಾರ. ಇದೀಗ ನಿವೇದಿತಾ ಗೌಡ ಕೇವಲ 30 ನಿಮಿಷ ಸುಖ ಸಂಸಾರಕ್ಕೆ ಸಾಕು ಅಂತ ಹೇಳಿರುವಂತಹ ಪದ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ನಿವೇದಿತಾ ಅವರು ಆಡಿರುವಂತಹ ಮಾತಿನಲ್ಲಿ ಅರ್ಥ ಇದೆ ಅನ್ನುವಂಥದ್ದು ಸುಳ್ಳಲ್ಲ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.